ನಂಜನಗೂಡು ನಗರದ ಜ್ವಲಂತ ಸಮಸ್ಯೆಗಳನ್ನು ಮುಂಬರುವ 2026-27ನೇ ಸಾಲಿನ ಆಯವ್ಯಯದಲ್ಲಿ ಸೇರಿಸಿಕೊಂಡು ಆದ್ಯತೆಯ ಮೇರೆಗೆ ಬಗೆಹರಿಸುವುದು ಎಂದು ನಗರಸಭೆ ಪೌರಾಯುಕ್ತ ಬಸವರಾಜ್ ತಿಳಿಸಿದ್ದಾರೆ. ಸೋಮವಾರ ನಗರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಆಯೋಜಿಸಲಾಗಿದ್ದ ಆಯವ್ಯಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ನಗರದ ಅಭಿವೃದ್ಧಿಗೆ ಪೂರಕವಾದ ಯೋಜನೆಗಳ ಕುರಿತು ಮಾಹಿತಿ ನೀಡಿದ್ದು, ಪ್ರಮುಖವಾಗಿ ದೇವಿರಮ್ಮನಹಳ್ಳಿ ಬಡಾವಣೆಯ ಪೈಪ್ಲೈನ್ ಸೇರಿದಂತೆ ಇತರ ಕಾಮಗಾರಿಗಳಿಗಾಗಿ 21 ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಶಾಸಕರು ಕೂಡ ವಿಶೇಷವಾಗಿ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಎಂದು ಪೌರಾಯುಕ್ತರು ವಿವರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ಮತ್ತು ಮಾಜಿ ಜನಪ್ರತಿನಿಧಿಗಳು ನಗರದ 10 ಸಮಸ್ಯೆಗಳನ್ನು ಅಧಿಕಾರಿಗಳು ಗಮನಕ್ಕೆ ತಂದಿದ್ದು, ಶಂಕರಪುರ ಬಡಾವಣೆಯ ಉದ್ಯಾನವನಗಳು ದುಸ್ಥಿತಿ, ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೊರತೆ, ಬೀದಿ ದೀಪಗಳ ವೈಫಲ್ಯ ಹಾಗೂ ನಗರದಲ್ಲಿ ಮಿತಿ ಮೀರಿರುವ ನಾಯಿಗಳ ಹಾವಳಿಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಧೂಳು ಗುಡಿಸುವ ವಾಹನಗಳ ಬಳಕೆಯಾಗದಿರುವುದು ಮತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಕತ್ತಲೆಯ ಬಗ್ಗೆಯೂ ದೂರುಗಳು ಸುರಿಮಳೆ ಹರಿದಿದ್ದು, ಸಾರ್ವಜನಿಕರು ಎಲ್ಲ ಮನವಿಗಳನ್ನು ಆಲಿಸಿದ ಅಧಿಕಾರಿಗಳು ಸ್ಮಶಾನಗಳ ಅಭಿವೃದ್ಧಿಗೆ ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಆಯವ್ಯಯ ಪಟ್ಟಿಯಲ್ಲಿ ಸೇರಿಸಿ ಶೀಘ್ರವೇ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ. ನಗರಸಭೆಯ ಎಇಇ ಮಹೇಶ್, ಮೈತ್ರಾದೇವಿ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸಮಾಜ ಕಲ್ಯಾಣ ಇಲಾಖೆಗೆ ಮೈಸೂರು ಜಿಲ್ಲೆಯಿಂದ ಚಿಕ್ಕರಾಮಂತವರು ಸಲಹೆ ಸಾಹಿತಿಗಳು ಅಂತ ಚಿಂತಕರು SC/ST ಅನುದಾನವನ್ನು ಹೇಗೆ ನೀವು ಸ್ವಂತ ಅನುದಾನದಲ್ಲಿ ಎಷ್ಟು ನಿಮಗೆ 24 ರೂಪಾಯಿ 5 ಸಲ ಬರ್ತದೆ, ಸರ್ಕಾರದಿಂದ ಬರ್ತಕ್ಕಂಥ ನಿಮಗೆ 16 ಫೈನಾನ್ಸ್ ಎಷ್ಟು ಬರ್ತಕ್ಕಂಥ ಅನುದಾನ ಎಷ್ಟು ಬರ್ತದೆ, ಬೇರೆ ಬೇರೆ ಸರ್ಕಾರದ ಯೋಜಿತ ಕಾರ್ಯಕ್ರಮಗಳು ಯಾವ ಬರ್ತದೆ, ಅದು ಯಾವ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನೀವು ಪರಿಣಾಮಕಾರಿಯಾಗಿ ಹಂಚಬೇಕು. ನೀವು ಇದು ಆಗ್ತಾನೆ ಇಲ್ಲಿ, ಇದು ಏನು ಕಾಟಾಚಾರ ತಡೆಯೋದು ಹೋಗೋದು ಮಾಡೋದಲ್ಲ, ಇದು ಶಾಸನ ಅಲ್ಲ, ಇದು ಒಂದು ಬಜೆಟ್ ಪೂರ್ವಭಾವಿ ಶಾಸನ ಅಲ್ಲ, ಇದು ಜನಗಳ ಅಭಿವೃದ್ಧಿ ಮತ್ತು ಗುರಿ ಹೊಂದಿರ್ತಕ್ಕಂಥ ಯೋಜಿತ ಸಭೆ. ಅದನ್ನ ಬುದ್ಧಿ ತೆಗೆದು ನಗರದಲ್ಲಿ ನಡೆದಿರ್ತಕ್ಕಂಥ ಕಲಾತ್ಮಕ ದುರ್ದಾಗಿ ಕೇಳ್ತಾ ಇನ್ನೊಂದ್ಸದೆ ಬಜೆಟ್ ಅಂದ್ರೆ ಕೇವಲ ನಿಮ್ಮ ಹಣಕಾಸು ಸ್ಮಶಾನಕ್ಕಾಗಿರೋ ಜಾಗನೂ ಆ ಜಾಗನ ಗುರುತು ಮಾಡಿದ್ರೆ ನೀವು ಆ ಜಾಗನ ಗುರುತು ಮಾಡಿಲ್ಲ. ದುಡ್ಡು ಬಂದ್ರೆ ಎಲ್ಲಿ ಹಾಕೋದು ಅಂತ ಚಿಂತೆ ಆಗೋದು, ಎಲ್ಲಿ ಜಾಗ ತೋರಿಸೋದು ನೀವು ಮಾಡಿಲ್ಲ. ಯಾಕೆ ನೀವು ಗುರುತು ಮಾಡಿದ್ರೆ ಯಾಕಾಗುತ್ತೆ? ನೀವು ಹಿಂದ್ಗಡೆ ಮಾಡಿರೋ ಬಜೆಟ್ಗಳನ್ನೇ ಕೆಲಸ ಮಾಡಿಲ್ಲ. ನಾವು ಮುಂದಕ್ಕೆ ಮಾಡ್ತೀವಿ ಅಂದ್ರೆ ಏನು ಇದು ಮಾಡ್ತೀರಿ ನೀವು? ಸುಮ್ಮನೆ ಬರ್ಕೊಂಡು ಹೋಗಿದ್ರೆ ಅಷ್ಟೇ, ಆರಾಮಾಗಿ ಬರ್ಕೊಂಡು ಹೋಗಿದ್ರೆ ಆರಾಮಾಗಿ ಇರ್ತೀರಿ ಅಷ್ಟೇ. ಕೆಲಸ ಕೇಳೋರು ಬೇಕಲ್ಲ, ಇದೆ ಇನ್ನೊಬ್ರು ಕೇಳೋರು ಬೇಕಲ್ಲ. ಅದಕ್ಕೆ ದಯಮಾಡಿ ಇನ್ನೊಂದು 2 ದಿನ ತೊಂದರೆ ಎಲ್ಲ ಬರ್ತೀವಿ, 1-2 ದಿನ ಬಿಟ್ಟು ಮುಂದಕ್ಕೆ ಬಿಟ್ಟು ಪೂರ್ವಭಾವಿ ಸಭೆ ಕರೀಬೋದಲ್ಲ. ಇನ್ನೂ ಬೇಜಾರು ಇನ್ನೊಂದು ತಿಂಗಳು ಟೈಮ್ ಐತೆ. DC ಅವರೇ ಬರಲಿ, DC ಅವ್ರ ಮುಖಾಂತರನೇ ಮಾಡೋದು. ಯಾಕಂದ್ರೆ ಇಲ್ಲಿ 90 ಭಾಗ ನಮ್ಮ ಆಫೀಸ್ ಸ್ಟಾಫ್ಗಳವ್ರೆ ಎಲ್ಲ ನೀವೇ ಕರ್ಸ್ಬಿಟ್ಟಿದ್ರೆ, ಜನ ಜಾಸ್ತಿ ಅಲ್ಲಿ ಫೋಟೋ ಕಂಡಿರ್ಬೋದು. ಇನ್ನೊಂದ್ಸರಿ ಬರಲಿ, ಎಲ್ಲ ಬರಲಿ, ಎಲ್ಲ ಬರಲಿ. ಬಂದಾಗ ಸ್ವಲ್ಪ ಅವ್ರ ಗಮನಕ್ಕೂ ಬರುತ್ತೆ, ತಾವೇನು ಕೆಲಸ ಮಾಡ್ತಿದ್ರಿ, ಏನು ಇದು ಮಾಡ್ತಿದ್ರಿ ಅಂತ. ಕ್ಲೀನಿಂಗ್ ಮಾಡೋ ಮಿಷಿನ್ ಐತೆ, ನನಗೂ 65% ಕ್ಲೀನಿಂಗ್ ಮಾಡೋ ಮಿಷಿನ್ ತಂದ್ಬಿಟ್ಟಿದ್ವಿ. ನನಗೆ ಶಿವರಾತ್ರಿ ಒಂದು ರೋಡ್ ಕ್ಲೀನ್ ಮಾಡಿಲ್ಲ ಸರ್ ನೀವು. ಈ ರೋಡ್ ಕ್ಲೀನ್ ಸರ್ ಇಲ್ಲಿ ಮಿಷಿನಲ್ಲಿ ಏನು ಮಾಡಿದ್ರೆ ನೀವು ಈ ರೋಡ್ನ ಒಂದು ಕ್ಲೀನ್ ಮಾಡೋದು 65 ಲಕ್ಷ ದುಡ್ಡು ಕೊಟ್ಟೆ ಮಿಷಿನ್ ತಂದು ಮಾಡಿದೈತೆ ಸರ್. ಕಳಿಸಿದ್ವಿ ಅಲ್ಲಿ ಇವಾಗ ಹೋಗುವ ಎಲ್ಲ ಅವರ ಮುಂದಿನ ಹೋಗುವ ಇಲ್ಲ ಹೋಗುವ ಅಲ್ಲಿ ಸರ್. ಒಂದು ನಿಮಿಷ, ಒಂದು ಸಬ್ಮಿಷನ್ ಸರ್. ಒಂದೇ ಇವು ಅವರು ನಮ್ಮ ಸುತ್ತ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಅವ್ರಿಗೆ ನಮ್ಮ